ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀರಾಘವೇಂದ್ರೋ ಹರಿಪಾದಕಂಜಲಿಷೇವಣಾಲ್ಲಬ್ಧನಮಸ್ತಸಂಪದೇ ದೇವಸ್ವಭಾವೋ ದಿವಿಜದ್ರೋಯಮಿಷ್ಟಪ್ರಲೋಭೇ ಸರಸಂಸಭೂಷಾದೆ. ಕಲಿಯುಗದ ಕಾಮಧೇನು ಕೋಟ್ಯಾಂತರ ಸಜ್ಜನರ ಬಾಳಿಗೆ ಬೆಳಕಾಗಿರುವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಮಹಾನ್ ಧನ್ವಂತರಿಗಳು. ಯಾವ ವೈದ್ಯರಿಂದಲೂ ಗುಣಪಡಿಸಲಾಗದಂತಹ ರೋಗಗಳನ್ನು ಗುಣಪಡಿಸಿದ ಹಾಗೂ ಭೂತ ಪ್ರೇತ ಪಿಶಾಚಿಗಳ ಕಾಟದಿಂದ ದುಃಖಿಗಳ ಸಂಕಟವನ್ನು ಪರಿಹರಿಸಿದ್ದಾರೆ. ಶ್ರೀ ಗುರುರಾಯರ ಅನಂತಾನಂತ ಮಹಿಮೆಗಳು, ಪವಾಡಗಳು ಅಸಂಖ್ಯವಾದದ್ದು ಮತ್ತು ಅಪಾರವಾದದ್ದು. ಈ ಕಲಿಯುಗದಲ್ಲಿ ಆಸ್ತಿಕತೆಯು ಇದೆ ಎಂದು ನಂಬುವುದಾದರೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳು ಆಗುತ್ತಿವೆ. ಸೂರ್ಯ ಚಂದ್ರರು ಸಕಾಲಕ್ಕೆ ಆಗಮಿಸಿ ಈ ಧರೆಯನ್ನು ಬೆಳಗುತ್ತಿದ್ದಾರೆ ಎಂದು ನಂಬುವುದಾದರೆ ಇದಕ್ಕೆಲ್ಲ ಕಾರಣ ಶ್ರೀ ಗುರುರಾಘವೇಂದ್ರ ಗುರು ಸಾರ್ವಭೌಮರಂತಹ ಮಹಾಮಹಿಮರ ತಪೋಬಲವೇ ಕಾರಣ. ಇಂದಿನ ಆಡಂಬರದ ಆಧುನಿಕತೆ, ನವನಾಗರಿಕತೆ, ಜಾಗತೀಕರಣ, ವಿಜ್ಞಾನದ ನಾಗಾಲೋಟದಲ್ಲಿ ಮಾನವನು ತನ್ನ ಜೀವನದ ಅವಶ್ಯಕತೆಗಳಿಗಿಂತಲೂ ಮೋಹಕ ಬದುಕಿನ ದುರಾಸೆಗೆ ಬಲಿಯಾಗಿ ಜೀವನದ ಮೂಲ ಉದ್ದೇಶವನ್ನೇ ಮರೆತಿದ್ದಾನೆ. ಹೀಗೆ ಅಮೂಲ್ಯವಾದ ಸಾಧನೆ, ಧರ್ಮ ಮಾರ್ಗವನ್ನು ಬದಿಗೊತ್ತಿ ಒಂದಲ್ಲ ಒಂದು ಚಿಂತೆ, ರೋಗ ಅಥವಾ ಕೊರಗಿಗೆ ಬಲಿಯಾಗಿ ನಿರಾಶರಾಗಿ ಕೊನೆಗೆ ಇದಕ್ಕೆ ಕಾರಣ ಹುಡುಕುತ್ತಾ ಚಿಂತಿಸುತ್ತಾನೆ. ಆದರೆ ಇದಕ್ಕೆ ಯಾವ ವಿಜ್ಞಾನವಾಗಲಿ, ಆದರ್ಶವಾಗಲಿ ಅಥವಾ ಮಾನವತಾವಾದಿಗಳಾಗಲಿ ಉತ್ತರ ಕೊಡಲು ಸಾಧ್ಯವಿಲ್ಲದಂತಾಗಿದೆ. ಇದಕ್ಕೆ ತಕ್ಷಣ ಆಧ್ಯಾತ್ಮ ಒಂದೇ ಸಮರ್ಪಕವಾದ ಉತ್ತರ ಮತ್ತು ಪರಿಹಾರ ಕೂಡ. ಆದ್ದರಿಂದಲೇ ನಮ್ಮ ಭಾರತ ದೇಶವು ವಿಶ್ವದಲ್ಲಿಯೇ ವಿಶಿಷ್ಟವಾದ ಸ್ಥಾನಮಾನವನ್ನು ಹೊಂದಿದೆ. ಇಂತಹ ಪರಮ ಪವಿತ್ರ ಕರ್ಮ ಭೂಮಿಯಲ್ಲಿ ದೇವಾನುದೇವತೆಗಳು, ಸಾಧು ಸಂತರು, ಸಾಧು ಸತ್ಪುರುಷರು ಅವತಾರವೆತ್ತಿ ಬದುಕಿನ ಸಾರ್ಥಕತೆಗೆ ಸರಳ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಮನುಷ್ಯನ ಆಗು ಹೋಗು, ದುಃಖ ದುಮ್ಮಾನ, ದಾರಿದ್ರ್ಯ, ಸಂಕಷ್ಟಗಳಿಂದ ಪಾರು ಮಾಡಲು ಸರಳ ಸುಗಮವಾದ ಮಂತ್ರಗಳನ್ನು ಕಲಿಸಿಕೊಟ್ಟಿದ್ದಾರೆ. ಅಂತಹದರಲ್ಲಿ ಕಲಿಯುಗದ ಕಾಮಧೇನು ಬೇಡಿದ ವರ ನೀಡೋ ಶ್ರೀ ಗುರುರಾಘವೇಂದ್ರರ ಈ ಮಂತ್ರವು ಸಜ್ಜನ ಭಕ್ತರ ಬಾಳಿನಲ್ಲಿ ಬೆಳಕಾಗಿ ನಿಲ್ಲಲು ಅಗ್ರಸ್ಥಾನದಲ್ಲಿ ನೆಲೆ ನಿಂತಿದೆ. ಇದನ್ನ ಸಜ್ಜನ ಭಕ್ತರಾದ ನಾವು ಈ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಪಠಿಸಲು ಯಾವ ಪೂಜೆಯೂ ಬೇಕಿಲ್ಲ. ಯಾವ ರಾಹುಕಾಲ, ಗುಳಿಕ ಕಾಲ, ಮಗಂಟಕ ಕಾಲ, ಯಾವ ಕಾಲವನ್ನು ಲೆಕ್ಕಿಸದೆ ಪಠಿಸಬಹುದು. ಪೂಜೆ ಮಾಡುವುದಾಗಲಿ, ಕರ್ಪೂರ ಹಚ್ಚುವುದಾಗಲಿ, ಉದ್ದಿನ ಕಟ್ಟಿ ಬೆಳಗುವುದಾಗಲಿ, ಗಂಟೆ ಬಾರಿಸುವುದಾಗಲಿ ಏನೂ ಬೇಕಾಗಿಲ್ಲ. ಹಾಗಾದರೆ ಏನೂ ಬೇಡವೆಂದ ಮೇಲೆ ನಾವು ಕಷ್ಟ ಕಾರ್ಪಣ್ಯಗಳಿಂದ, ದುಃಖ ದಾರಿದ್ರ್ಯಗಳಿಂದ ದೂರಾಗಿ ನಮ್ಮ ಮನೋಭಿಷ್ಟಗಳನ್ನು ಈಡೇರಿಸಿಕೊಂಡು ಸುಖವಾಗಿ ನೆಮ್ಮದಿಯಾಗಿ ಜೀವನ ಮಾಡಬೇಕೆಂದರೆ ಯಾವ ಸಮಯದಲ್ಲಿ ಆದರೂ, ಯಾವ ಗಳಿಗೆಯಲ್ಲಾದರೂ ಬಟ್ಟೆ ಒಗೆಯಬೇಕಾದರೆ, ಟಿವಿ ನೋಡಬೇಕಾದರೆ, ಸ್ನಾನ ಮಾಡಬೇಕಾದರೆ, ಸುಮ್ಮನೆ ಕುಳಿತಿರಬೇಕಾದರೆ, ಟ್ರಾವೆಲ್ ಮಾಡಬೇಕಾದರೆ, ಬೇರೆ ಯಾರಾದರ ಜೊತೆ ಮಾತನಾಡಬೇಕಾದರೆ ಬಾಯಿ ಮಾತ್ರ ಮಾತನಾಡಲಿ, ಮನಸ್ಸು ಮಾತ್ರ ಈ ಮಂತ್ರ ಜಪಿಸುತ್ತಾ ಇರಲಿ. ಆಗ ನಿಮ್ಮಲ್ಲಿರೋ ಬಲ ಜಾಸ್ತಿಯಾಗುತ್ತದೆ, ಧೈರ್ಯ ಜಾಸ್ತಿಯಾಗಿ ನೆಮ್ಮದಿ ಸಿಗುತ್ತದೆ. ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮಗೆ ಸಿಗುತ್ತದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ, ನಮಗೆ ಬಿಡುವೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಮಂತ್ರ ಜಪಿಸಿದರೆ ಸಕಲವೂ ನಿಮಗೆ ಒಲಿಯುತ್ತದೆ. ನಾವು ಇವತ್ತು ಪೂಜೆ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಳಬೇಡಿ. ಈ ಒಂದು ಮಂತ್ರದಿಂದ ಸಕಲ ಕಾರ್ಯಸಿದ್ಧಿಯು ನಿಮ್ಮದಾಗುತ್ತದೆ ಮತ್ತು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಿಮ್ಮದಾಗುತ್ತದೆ. ಈ ಮಂತ್ರವನ್ನು ಹೇಳಲು ಯಾವ ಖರ್ಚು ಮಾಡಬೇಕಾಗಿಲ್ಲ, ಸಮಯವನ್ನು ವ್ಯರ್ಥ ಮಾಡಬೇಕಾಗಿಲ್ಲ. ಯಾವಾಗ ಬೇಕಾದರೂ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳಬಹುದು.
ಹೆಂಗಿದ್ರು, ಹೇಗಿದ್ರು, ಎಲ್ಲಿದ್ರು ಹೇಳಬಹುದು. ಎಲ್ಲ ಕ್ಷಣ, ಎಲ್ಲ ಸಮಯ, ಎಲ್ಲ ಗಳಿಗೆಯೂ ಶ್ರೀ ಗುರುರಾಘವೇಂದ್ರಮಯವಾಗಿರುತ್ತದೆ. ಸುಖಮಯ, ನೆಮ್ಮದಿಯಮಯವಾಗಿರುತ್ತದೆ. ಏನೇ ಕೆಲಸ ಮಾಡಿದರೂ, ಏನೇ ನಡೀತಾ ಇದ್ರೂ ಎಲ್ಲವೂ ಶ್ರೀ ಗುರುರಾಯರ ಮಯವಾಗಿರುತ್ತದೆ. ಪ್ರತಿ ಕ್ಷಣದಲ್ಲೂ ಶ್ರೀ ಗುರುರಾಯರ ಮಯವೇ ಅಡಗಿರುತ್ತದೆ. ಈ ದೇಹ, ಈ ಉಸಿರು, ಈ ಸೃಷ್ಟಿ ಎಲ್ಲವೂ ಶ್ರೀ ಗುರುರಾಯರ ಮಯವಾಗಿರಬೇಕಾದರೆ ಸುಖ, ನೆಮ್ಮದಿ ಇದ್ದೇ ಇರುತ್ತದೆ. ಇದಕ್ಕೆ ಕಡಿಮೆ ಇರುವುದೇ ಇಲ್ಲ. ಈ ಮಂತ್ರವು ಹೇಳುವುದರಿಂದ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಖಂಡಿತ ಸಿಕ್ಕೇ ಸಿಗುತ್ತದೆ ಎಂಬುದು ನಮ್ಮ ಭಾವನೆ. ಶ್ರೀ ಗುರುರಾಘವೇಂದ್ರಾಯ ನಮಃ. ಈ ಅಷ್ಟಾಕ್ಷರ ಬೀಜ ಮಂತ್ರವನ್ನು ತಾವು ದಿನಕ್ಕೆ 9 ಬಾರಿ 9 ವೇಳೆ ತಾವು ಪಠಿಸುವುದರಿಂದ 9 ಗುರುವಾರದೊಳಗೆ ತಾವು ಮಾಡುವಂತಹ ಕೆಲಸದಲ್ಲಾಗಲಿ, ತಮ್ಮ ಜೀವನದ ನೆಮ್ಮದಿಯಲ್ಲಾಗಲಿ ಖಂಡಿತವಾಗಿಯೂ ಬದಲಾವಣೆ ಕಂಡೇ ಕಾಣುತ್ತೀರಾ. ದಿನಕ್ಕೆ 9 ಬಾರಿಯಂತೆ 9 ಸಲ 9 ಗುರುವಾರ ಪಠಿಸಿ ನೋಡಿ. ಆಗ ಖಂಡಿತ ಶ್ರೀ ಗುರುರಾಯರ ಅನುಗ್ರಹ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತದೆ. ಜೀವನದಲ್ಲಿ ನೀವು ಅಂದುಕೊಂಡ ಕಾರ್ಯ ಸಿದ್ಧಿ ಆಗೇ ಆಗುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇದನ್ನ ನಾನೂ ಮಾಡಿದ್ದೇನೆ, ತಾವೂ ಮಾಡಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ಸಾಗಿಸುತ್ತಾ ಸದೃಢ ಸಮಾಜವನ್ನು ಕಟ್ಟೋಣ. ಎಲ್ಲರೂ ಶಾಂತ ರೀತಿಯಿಂದ ಸದಾ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನೇ ನೆನೆಯುತ್ತಾ ಸದೃಢ ಸಮಾಜವನ್ನು ಕಟ್ಟೋಣ. ಎಲ್ಲರೂ ಒಂದಾಗಿ ಶಾಂತ ರೀತಿಯಿಂದ ಜೀವನ ನಡೆಸೋಣ ಎಂಬುದೇ ನಮ್ಮ SGRS ಯೂಟ್ಯೂಬ್ ಚಾನೆಲ್ನ ಹಾರೈಕೆ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಗುರುರಾಘವೇಂದ್ರಾಯ ನಮಃ.